ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಎಲ್ರು ಬೆಳಗ್ಗೆಯಿಂದ ಅವ್ರ ಗಾಡಿಗಳನ್ನ ಡೆಕೋರೇಟ್ ಮಾಡ್ಬಿಟ್ಟು ಸ್ಟೋರಿ ಸ್ಟೇಟಸ್ಗಳಲ್ಲಿ ಹಾಕ್ತಾ ಇದ್ದಾರೆ. ಆದ್ರೆ ನಮ್ಮಂತ ಬೈಕ್ ಇಲ್ದಿರೋರು ಏನಂದ್ರೆ ತುಂಬಾ ಜನ ಅವ್ರ ಡ್ರೀಮ್ ಬೈಕ್ಸ್ ನ ತಗೊಳಕ್ಕೆ ಇವತ್ತು ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಆದ್ರೆ ಯಾವ್ದೋ ಒಂದು ರೀಸನ್ ಇಂದ ಅವರು ಡ್ರೀಮ್ ಬೈಕ್ ನ ಪರ್ಚೇಸ್ ಮಾಡಕ್ಕಾಗಲ್ಲ. ಡ್ರೀಮ್ ಬೈಕ್ ನ ಪರ್ಚೇಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಅಪ್ಪನ್ ದುಡ್ಡಲ್ಲ ಅಂದ್ರೆ ತುಂಬಾ ಈಸಿ. ಏನಿಲ್ಲ, ಅವ್ರ ಜೊತೆ ಶೋರೂಮ್ಗೆ ಹೋಗ್ಬಿಟ್ಟು ಒಂದ್ ಗಾಡಿ ತಗೊಂಡು ಬಂದ್ರೆ ಆಗೋಯ್ತು. ಬಟ್ ನಾವೇ ದುಡ್ದು ಒಂದೊಂದ್ ರೂಪಾಯಿನೂ ಕೂಡಿಟ್ಟು ಆ ತಗೊಳ್ಳೋಂತ ಎಕ್ಸೈಟ್ಮೆಂಟ್ ಅಂಡ್ ಫೀಲಿಂಗ್ಸು ಅವಾಗಿರಲ್ಲ. ಅಂಡ್ ನಮ್ ಬೈಕ್ ಮೇಲೆ ತಗೊಳ್ಳೋ ಮೊದ್ಲಿರುವಂತ ಫೀಲಿಂಗ್ಸು ತಗೊಂಡಾದ್ಮೇಲೆ ಹಂಗೆ ಇರುತ್ತೆ. ಯಾಕಂದ್ರೆ ಅದನ್ನ ತಗೊಳಕ್ ಎಷ್ಟು ಕಷ್ಟಪಟ್ಟಿದ್ದೇವೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಅಂಡ್ ಯಾರೆಲ್ಲ ಇವಾಗ ನಿಮ್ ಡ್ರೀಮ್ ಬೈಕ್ ನ ಪರ್ಚೇಸ್ ಮಾಡಕ್ಕಂತ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಲ್ಲ, ಅವ್ರೆಲ್ರಿಗೂ ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಇಯರ್ ನಾವು ಒಂದು ನಮ್ ಡ್ರೀಮ್ ಬೈಕ್ ನ ಪರ್ಚೇಸ್ ಮಾಡೋಣ. ನೆಕ್ಸ್ಟ್ ಇಯರ್ ಆಯ್ ಪೂಜೆನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಹಂಗೆ ನಿಮ್ ಡ್ರೀಮ್ ಬೈಕ್ ಯಾವ್ದು ಅನ್ನೋದನ್ನ ಕಮೆಂಟ್ ಅಲ್ಲಿ ಹಾಕಿ. ಬೈ ಬೈ, ನೆಕ್ಸ್ಟ್ ಇಯರ್ ಸಿಗೋಣ.